ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೀಶಸ್ ಲೈಫ್ ಸ್ಟೈಲ್. ನೀವು ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ರೆ ನಾನು ಲೀಶಲ್ ಅಂತ ಕಾರ್ಕಳದಿಂದ ಕನ್ನಡ ಬ್ಲಾಗ್ಸ್ ಅನ್ನು ಮಾಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಮ್ಯಾಂಗ್ಳೂರ್ ಮತ್ತು ಉಡುಪಿಯ ಆಥೆಂಟಿಕ್ ಡಿಶ್ ಆಗಿರುವಂತ ಚಿಕನ್ ಸುಕ್ಕಾ. ಸೊ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಮಸಾಲ ಗ್ರೈಂಡ್ ಮಾಡಲು ನಾವು ತಗೊಳ್ಳುವ 1 ಟೇಬಲ್ ಸ್ಪೂನ್ ಸೋಂಪು ಕಾಳು, 1 ಟೇಬಲ್ ಸ್ಪೂನ್ ಕರಿಮೆಣಸು ಮತ್ತು ಸ್ವಲ್ಪ ಗರಂ ಮಸಾಲ ಐಟಮ್ಸ್ ಇಡಿಯಾಗೆ ಅಥವಾ ನೀವು ಪೌಡರ್ ಕೂಡ ಹಾಕೊಳ್ಬೋದು. ಇಲ್ಲಿ ಚಕ್ಕೆ, ಲವಂಗ, ಒಂದು ಹೂವು ಮತ್ತು ಏಲಕ್ಕಿಯನ್ನು ತಗೊಂಡಿದ್ದೇವೆ ಮತ್ತು 1.5 ಟೇಬಲ್ ಸ್ಪೂನ್ ಜೀರಿಗೆ, 2.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಮತ್ತು ಇಲ್ಲಿ ನನ್ನ ಅತ್ತೆ 20 ಕಾಯಿ ಮೆಣಸನ್ನು ತಗೊಂಡಿದ್ದಾರೆ. ನಿಮಗೆ ಖಾರದ ಪ್ರಮಾಣ ಎಷ್ಟು ಬೇಕು ಅಂತ ಹಾಗೆ ತಗೊಳ್ಬೋದು. 15ರಿಂದ 20 ಹಾಗೆ ತಗೊಳ್ಬೋದು ಮತ್ತು 4 ಎಸಳು ಬೇವಿನ ಸೊಪ್ಪು. ಈಗ ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಂತರ ಆಗಲೇ ನಾವು ಹೇಳಿದ ಸೋಂಪು ಕಾಳು, ಕರಿಮೆಣಸು, ಗರಂ ಮಸಾಲ, ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಆ ಎಣ್ಣೆಯಲ್ಲಿ. ನಂತರ ಅದಕ್ಕೆ ಕಾಯಿ ಮೆಣಸನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಈ ಹುರಿದದ್ದನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ನಂತರ ಅದೇ ಬಾಣಲೆಯಲ್ಲಿ ಆಗಲೇ ಹೇಳಿದಂಥ 4 ಎಸಳು ಬೇವಿನ ಸೊಪ್ಪನ್ನು ಹುರ್ಕೊಳ್ಳಿ. ಸ್ವಲ್ಪ ಅಂದರೆ ಪುನಃ ಎಣ್ಣೆ ಹಾಕ್ಬೇಕಂತಿಲ್ಲ, ಆ ಬಾಣಲೆಯಲ್ಲೇ ಸ್ವಲ್ಪ ಹುರ್ಕೊಳ್ಬೋದು. ಈಗ ಈ ಹುರಿದ ಐಟಮ್ಸ್ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ಒಂದು 2 ರೌಂಡ್ ತಿರುಗಿಸಿ ಅದು ಸ್ವಲ್ಪ ತರಿ ಆದ್ಮೇಲೆ ಅದಕ್ಕೆ ತೆಂಗಿನ ತುರಿ ಸ್ವಲ್ಪ ಹಾಕುವ. ಈಗ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡಿದರೆ ಈಗ ಮಸಾಲ ರೆಡಿ ಆಗಿದೆ. ನಂತರ ನಾವಿಲ್ಲಿ ತಗೊಂಡಿದ್ದೇವೆ 1 kg ಚಿಕನ್, ಅದಕ್ಕೆ 1 ಟೊಮೆಟೊ ಮತ್ತು ಈರುಳ್ಳಿ ದೊಡ್ಡದಾಗಿದ್ರೆ 2 ಸಾಕು, ಸಣ್ಣ ಈರುಳ್ಳಿ ಆದರೆ 4 ತಗೊಳ್ಳಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಬಾಣಲೆಗೆ 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ. ನಂತರ ಇದು ಆಪ್ಷನಲ್ ಆಗಿದೆ. ಬೇವಿನ ಸೊಪ್ಪು ಆಗಲೇ ಗ್ರೈಂಡ್ ಮಾಡುವಾಗ ಹಾಕಿದ್ದೇವಲ್ವಾ, ಇವಾಗಲೂ ಕೂಡ ಸ್ವಲ್ಪ ಹಾಕೊಳ್ಬೋದು. 1 ಎಸಳಷ್ಟು ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ನಂತರ ಆಗಲೇ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೇವೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬ್ರೌನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ನಂತರ ಆಗಲೇ ಕಟ್ ಮಾಡಿದ 1 ಟೊಮೆಟೊವನ್ನು ಸೇರಿಸ್ತಾ ಇದ್ದೇವೆ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಹಾಕಿದ ಐಟಮ್ಸನ್ನೆಲ್ಲ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ಇದಾದ್ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ ನಾವು ಚಿಕನನ್ನು. ಈಗ ಈ ಚಿಕನ್ ಪೀಸಸನ್ನು ಆ್ಯಡ್ ಮಾಡಿದ ನಂತರ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು 15 ನಿಮಿಷ ಕಾಲ ಮುಚ್ಚಿಟ್ಟು ಅದು ಬೇಯಲು ಬಿಡಬೇಕು. ಇದನ್ನು ಒಂದು 5 ನಿಮಿಷಕ್ಕೊಮ್ಮೆ ಬಂದು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇವಾಗ ಈ ಚಿಕನ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಆಗಲೇ ಗ್ರೈಂಡ್ ಮಾಡಿದಂಥ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ.
ಇವಾಗ ಎಲ್ಲ ರುಬ್ಬಿಕೊಂಡಂತ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಸ್ವಲ್ಪ ಪ್ರಮಾಣದಲ್ಲಾದ್ರೂ ನೀರು ಆಡ್ ಮಾಡ್ಲಿಕ್ಕಿಲ್ಲ, ಇದು ಸುಕ್ಕ ಅಲ್ವಾ. ಸೊ ಚಿಕನ್ ಇಂದಾನೆ ಮತ್ತು ನೀರುಳ್ಳಿಂದಾನೇ ಸ್ವಲ್ಪ ನೀರು ಬಿಡ್ತಾ ಇರುತ್ತೆ, ಅದಕ್ಕೆ ನೀರು ಆಡ್ ಮಾಡ್ಲಿಕ್ಕಿಲ್ಲ. ರುಬ್ಬಿಕೊಂಡಿರುವ ಮಸಾಲವನ್ನ ಇದಕ್ಕೆ ಆಡ್ ಮಾಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು 10 ನಿಮಿಷಗಳ ಕಾಲ ಮುಚ್ಚಿಡ್ಬೋದು. ಇದನ್ನು ಲೋ ಫ್ಲೇಮ್ ನಲ್ಲಿ ಇಟ್ಟು ಮುಚ್ಚಿಡ್ಬೇಕು. ಈಗ 15 ನಿಮಿಷದ ನಂತರ ಆಗಲೇ ಮುಚ್ಚಿದ ಮುಚ್ಚಳವನ್ನು ತೆಗೆದು ನೋಡಿದ್ರೆ ರುಚಿಯಾದ ಈಸಿಯಾದ ನಮ್ಮತ್ತೆಯ ಚಿಕನ್ ಸುಕ್ಕ ಇಸ್ ರೆಡಿ. ಇವಾಗ ನನ್ನ ಹಸ್ಬೆಂಡ್ ಬಂದು ಟೇಸ್ಟ್ ನೋಡಿ ಹೇಳ್ತಾರೆ ಯಾವ ತರ ಆಗಿದೆ ಅಂತ. ಸೂಪರ್ ಆಗಿದೆ, ನೀವು ಟೇಸ್ಟ್ ಮಾಡಿ ಆಯ್ತಾ. ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಯೂಸ್ಫುಲ್ ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ಬಾಯ್ ಬಾಯ್.